ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಈ ವಿಡಿಯೋದಲ್ಲಿ, ಈ ವ್ಲಾಗ್ನಲ್ಲಿ ಒಂದು ಎಲ್ಲರಿಗೂ ಯೂಸ್ ಆಗುವಂಥ ಒಂದು ಟಿಪ್ಸ್ನ ಹೇಳ್ಬೇಕಂತ ಅಂದ್ಕೊಂಡಿನಿ. ಏನಪ್ಪ ಅಂದ್ರೆ, ನಮ್ಮ ಕೈ ಮೇಲೆ, ಕಾಲುಗಳ ಮೇಲೆ ಟ್ಯಾನನ್ನು ಯಾವ ರೀತಿಯಾಗಿ ರಿಮೂವ್ ಮಾಡೋದಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ನನ್ನ ಫೇಸ್ಗೆ, ಕೈಗೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಎಲ್ಲ ಟ್ಯಾನ್ ಆಗಿರೋ ಕೈಯ ಮತ್ತು ಕಾಲುಗಳದ್ದು ತೋರಿಸ್ತೀನಿ. ನೋಡಿ ಯಾವ ರೀತಿಯಾಗಿ ಟ್ಯಾನ್ ಇದೆ ಅಂತ. ಇದೆಲ್ಲ ಟ್ಯಾನ್ ರಿಮೂವ್ಗೋಸ್ಕರ ಮನೆಯಲ್ಲಿರುವ ಕೆಲವೊಂದು ಐಟಮ್ಗಳನ್ನು ಯೂಸ್ ಮಾಡಿಕೊಂಡು ಈ ಟ್ಯಾನನ್ನು ಯಾವ ರೀತಿಯಾಗಿ ರಿಮೂವ್ ಮಾಡೋದಂತ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ನಾನು ಫಸ್ಟ್ ಟೈಮ್ನೇ ಯೂಸ್ ಮಾಡ್ತಾ ಇರೋದು. ನಂದು ಲೈವ್ ಆಗಿ ನಿಮಗೆ ಯಾವ ರೀತಿ ರಿಸಲ್ಟ್ ಬರ್ತದಂತ ನಿಮಗೆ ತೋರಿಸ್ತೀನಿ. ನಂದು ರಿಸಲ್ಟ್ ಬಂತಂದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಕೊರಿ. ನೋಡೋಣ ಬನ್ನಿ. ಫಸ್ಟ್ 4 ಸ್ಟೆಪ್ ಅದಾವೆ. ಇದ್ರಾಗ ಸ್ಟೆಪ್ ವೈಸ್ ನಿಮಗೆ ಹೇಳ್ಕೊಂತ ಹೋಗ್ತೀನಿ. ತುಂಬ 10 ನಿಮಿಷ 15 ನಿಮಿಷದಲ್ಲಿ ಇದನ್ನು ನೀವು ಮಾಡ್ಕೋಬೋದು. ಏನು 30 ಮಿನಿಟ್ 1 ಗಂಟೆ ತನಕ ಏನೂ ಇಲ್ಲ, ಅಷ್ಟೇನು ಟೈಮ್ ತೊಗೊಳ್ಳಲ್ಲ. ಒಂದು 10-15 ನಿಮಿಷದಲ್ಲಿ ಇದನ್ನು ನೀವು ಮಾಡ್ಕೋಬೋದು. ನಿಮಗೂ ಕೂಡ ಲೈವ್ದಲ್ಲಿ ತೋರಿಸ್ತೀನಿ ಯಾವ ರೀತಿ ರಿಸಲ್ಟ್ ಬರುತ್ತೆ, ನೀವು ಕೂಡ ನೋಡಿ. ಫಸ್ಟ್ ಸ್ಟೆಪ್ ಕೊಕೊನಟ್ ಆಯಿಲ್ದಿಂದ ಫಸ್ಟ್ ವಾಚನ ರಿಮೂವ್ ಮಾಡ್ತೀನಿ. ಈ ಕೊಕೊನಟ್ ಆಯಿಲ್ನ ನಮ್ಮ ಕೈಗೆ ಸರಿಯಾಗಿ ಹಚ್ಕೊಂಡು ಮಸಾಜ್ನ ಮಾಡ್ಕೋಬೇಕು. 1-2-3 ಡ್ರಾಪ್ ಅಷ್ಟು ಕೊಕೊನಟ್ ಆಯಿಲ್ನ ತೊಗೊಂಡು ನಾನು ಇವಾಗ ಸರಿಯಾಗಿ ನಮ್ಮದೆಲ್ಲ ಕೈಯೆಲ್ಲ ಈ ರೀತಿಗೆ. ಕೊಬ್ಬರಿ ಎಣ್ಣೆ ನಮಗೆ ಚರ್ಮಕ್ಕೆ ತೇವಾಂಶವನ್ನು ನೀಡಿ ಆ್ಯಂಡ್ ಕಪ್ಪು ಕಲೆಗಳನ್ನು ಕಡಿಮೆ ಮಾಡಿ ನೈಸರ್ಗಿಕ ಕಾಂತಿಯನ್ನು ಹೆಚ್ಚಿಸ್ತದೆ. ಇವಾಗ ಅದಾದ ಬಳಿಕ ಕಾಲುಗಳಿಗೂ ಕೂಡ ಅದೇ ರೀತಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿಕೊಂಡು 2-3 ನಿಮಿಷದವರೆಗೆ ಮಸಾಜನ್ನ ಮಾಡ್ಕೋಬೇಕು. ಆಮೇಲೆ ಮನೆಯಲ್ಲಿರುವ ಯಾವುದಾದ್ರೂ ಸೋಪು ಅಥವಾ ಬಾಡಿ ವಾಶ್ನ ಯೂಸ್ ಮಾಡಿಕೊಂಡು ಇದನ್ನು ವಾಶ್ನ ಮಾಡ್ಕೋಬೇಕು. ಯಾವುದಾದ್ರೂ ಸೋಪ್ ಕೂಡ ನಡೆಯುತ್ತೆ, ಯಾವುದಾದ್ರೂ ಬಾಡಿ ವಾಶ್ನು ನಡೆಯುತ್ತೆ. ಅದಾದ ಬಳಿಕ ಕೋಲ್ಡ್ ವಾಟರಿಂದ ಇದನ್ನು ತೊಳಿಬೇಕು. ಯಾವುದೇ ಬಿಸಿ ನೀರನ್ನ ಇದಕ್ಕೆ ಯೂಸ್ ಮಾಡುವಂತಿಲ್ಲ. ಇವಾಗ ನಮ್ಮದು ಮೊದಲನೇ ಸ್ಟೆಪ್ ಅಂತೂ ಮುಗೀತು. ಮೊದಲನೇ ಸ್ಟೆಪ್ನಲ್ಲಿ ನೋಡಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ. ಎರಡನೇ ಸ್ಟೆಪ್ ಏನಂತ ನಿಮಗೆ ತೋರಿಸ್ತೀನಿ ಬರ್ರಿ. ಇಲ್ಲಿ ನಾನು 2 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು 3 ಸ್ಪೂನ್ ಹಾಲನ್ನು ತಗೊಂಡು ಇದನ್ನು ಸರಿಯಾಗಿ ಮಿಶ್ರಣ ಮಾಡ್ಕೋತೀನಿ. ಅಕ್ಕಿ ಹಿಟ್ಟು ನಮಗೆ ಸತ್ತ ಚರ್ಮವನ್ನು ತೆಗಿಲಿಕ್ಕೆ ಹೆಲ್ಪ್ ಮಾಡ್ತದೆ ಮತ್ತು ಹಾಲು ನಮ್ಮ ತ್ವಚೆನ ವೈಟ್ ಬೆಳ್ಳಗೆ ಮಾಡೋಕ್ಕೆ ಮತ್ತು ಅದನ್ನು ಮೃದುವಾಗಿ ಇಡೋಕ್ಕೆ ಸಹಾಯನ ಮಾಡ್ತದೆ. ಇವೆರಡನ್ನು ಮಿಶ್ರಣ ಮಾಡಿಕೊಂಡು ಸ್ಕ್ರಬ್ ರೀತಿಯಲ್ಲಿ ಇದನ್ನು ನಾವು ಕೈಗಳಿಗೆ ಮತ್ತು ಕಾಲುಗಳಿಗೆ ಇದನ್ನು ಅಪ್ಲೈ ಮಾಡಬೇಕು. ನಮ್ಮ ಕೈಗಳಿಗೆ ಕಾಲುಗಳಿಗೆ ಎಲ್ಲೆಲ್ಲಿ ಬ್ಲ್ಯಾಕ್ ರೀತಿ ಕಾಣುತ್ತಲ್ಲ ಅದನ್ನು ಅಲ್ಲೆಲ್ಲಿ ಹಚ್ಚಿ 2-3 ನಿಮಿಷದವರೆಗೆ ಇದನ್ನು ಸರಿಯಾಗಿ ಸ್ಕ್ರಬ್ಬಾಗಿ ಸರಿಯಾಗಿ ಮಸಾಜನ್ನ ಮಾಡ್ಕೋಬೇಕು. ಇದನ್ನು ನಾವು ಕೋಲ್ಡ್ ವಾಟರ್ದಿಂದ ನಾವು ವಾಶ್ನ ಮಾಡ್ಕೋಬೇಕು. ಯಾವುದೇ ಹಾಟ್ ವಾಟರ್ನ ಯೂಸ್ ಮಾಡೋ ಹಾಗಿಲ್ಲ, ಕೋಲ್ಡ್ ವಾಟರ್ನಿಂದನೇ ಇದನ್ನು ತೊಳೆಯಬೇಕು. ಇವಾಗ ನೋಡಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ, ಯಾವ ರೀತಿಯಾಗಿ ಚೇಂಜ್ ನಮ್ಮ ಕೈಗಳಿಗೆ ಕಾಲುಗಳಿಗೆ ಯಾವ ರೀತಿಯಾಗಿ ಚೇಂಜ್ ಕಾಣ್ತಾ ಇದೆ. ಇವಾಗ 2ನೇ ಹಂತದಲ್ಲಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೋಡಾಯಿತು. ಈಗ 3ನೇ ಹಂತನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇವಾಗ ನಾನು 2 ಸ್ಪೂನ್ ಹನಿನ ತೊಗೊಂಡಿನಿ. ಆಮೇಲೆ 2 ಸ್ಪೂನ್ ಕರಡ್ನ ಮೊಸರನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಫ್ ನಿಂಬೆ ಹಣ್ಣು ಈ ರೀತಿ ರಸನ ಹಾಕ್ತಾಯಿದ್ದೀನಿ.
ನಿಂಬೆ ರಸ. ಇದರಲ್ಲಿ ವಿಟಮಿನ್ ಸಿ ಆ್ಯಂಡ್ ಸೈಟ್ರಿಕ್ ಆಮ್ಲವಿದೆ. ಇದು ನೈಸರ್ಗಿಕ ಬ್ಲೀಚ್ನಂತೆ ವರ್ತಿಸಿ ಕಪ್ಪಗಿನ ಕಲೆಗಳನ್ನು ಹಾಗೂ ಬಿಸಿಲಿನ ಬೇಗೆಯಿಂದ ಕಪ್ಪಾದ ಚರ್ಮವನ್ನು ನಿವಾರಿಸುತ್ತದೆ. ಮೊಸರು ಲ್ಯಾಕ್ಟಿಕ್ ಆಮ್ಲ ಇರೋದ್ರಿಂದ ಇದು ಡೆಡ್ ಸೆಲ್ನ ತೆಗೆದುಹಾಕಿ ಚರ್ಮಕ್ಕೆ ಹೊಸ ಕಾಂತಿ ನೀಡುತ್ತದೆ. ಹನಿ ಇದು ಚರ್ಮಕ್ಕೆ ತೇವಾಂಶವನ್ನು ಒದಗಿಸುತ್ತದೆ. ನಿಂಬೆ ಮತ್ತು ಮೊಸರಿನಿಂದ ಚರ್ಮ ಒಣಗಿದಂತೆ ತಡೆದು ಮೃದುವಾಗಿಡಲು ಸಹಾಯ ಮಾಡುತ್ತದೆ. ನಮ್ಮ 3 ಸ್ಟೆಪ್ಪನ್ನು ಆಯಿತು ಫ್ರೆಂಡ್ಸ್. ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೋಡಿರಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದು. ಇನ್ನು 4ನೇ ಸ್ಟೆಪ್ ಅಂತ ಹೇಳ್ಬಿಡ್ತೀನಿ. 4ನೇ ಸ್ಟೆಪ್ನಲ್ಲಿ ಏನೂ ಇಲ್ಲ. ಒಂದು ಮನೆಯಲ್ಲಿರುವ ಯಾವುದಾದ್ರೂ ಒಂದು ಮಾಯಿಶ್ಚರೈಸರ್ನ ನೀವು ನಮ್ಮ ಕೈಗಳಿಗೆ ಕಾಲುಗಳಿಗೆ ಯೂಸ್ ಮಾಡಿದರೆ ನಮ್ಮ 4ನೇ ಸ್ಟೆಪ್ನ ಮುಗೀತು. ನಮ್ಮ ಕೈಗೆ ನಮ್ಮ ಕಾಲಿಗೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಾಯಿತು. ನೀವು ಯಾವ್ದು ಬೇಕಾದರೂ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಕೋಬೋದು. ನೋಡಿರಿ ಯಾವ ರೀತಿಯಾಗಿ ರಿಸಲ್ಟ್ ಬಂದಿದೆ ಅಂತ. ಇದನ್ನು 1 ವೀಕ್ ಕಂಟಿನ್ಯೂಸ್ ಡೈಲಿನ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು. ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದ ಒಳಗೆ ನಾನು ನಿಮಗೆ ಹೇಳ್ತಾ ಇರೋದು. ಇದು ಲೈವ್ ಆಗಿ ಕೂಡ ನಿಮ್ಗೆ ಇದನ್ನು ಮಾಡಿ ತೋರಿಸೀನಿ. ಇದು ಲೈವ್ ಆಗಿ ನನಗಿದು ನನಗೆ ಖುದ್ದಾಗಿ ಇದು ನನಗೆ ತುಂಬಾ ಇಷ್ಟ ಆಗಿದೆ. ರಿಸಲ್ಟು ಕೂಡ ತುಂಬ ಚೆನ್ನಾಗಿ ಬರ್ತದಂತ 100% ನನಗೆ ಕಾನ್ಫಿಡೆನ್ಸ್ ಅದ. ನನಗೆ ಕಾನ್ಫಿಡೆನ್ಸ್ ಬಂದ ಬಳಕೆ ನಿಮಗೂ ಕೂಡ ಈ ರೆಮಿಡಿನ ಹೇಳ್ತಾ ಇದ್ದೀನಿ. ನೀವು ಕೂಡ ಈ ರೆಮಿಡಿನ ಯೂಸ್ ಮಾಡಿರಿ. ನಮ್ಮ ಮುಖ ಮಾತ್ರ ಬೆಳಗಿದ್ರೆ ಅಷ್ಟೇ ಸಾಕ. ಮುಖ ಬೆಳಗ್ಗೆ ಮತ್ತು ಕೈ ಕಾಲೆಲ್ಲ ಕರಗ ಬ್ಲ್ಯಾಕ್ ಅಂದ್ರೆ ಚೆಂದ ಕಾಣೋದಿಲ್ಲ. ನಮ್ಮ ಫೇಸ್ ಕಲರ್ನೇ ನಮ್ಮ ಕೈಗೆ ನಮ್ಮ ಕಾಲಿಗೆ ಕಲರ್ ಇದ್ದರೆ ಸೇಮ್ ಚೆಂದ ಕಾಣುತ್ತೆ ಅಂತ ಈ ರೆಮಿಡಿನ ನಿಮಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.